ಸಿದ್ದೇಶ್ವರ ಗುರುವೇ, ನೀ ಎನ್ನ ಮನದ ಮಂದಿರದೊಳ್ ಪ್ರಜ್ವಲಿಸುವ ಜ್ಞಾನ ಜ್ಯೋತಿಯಾಗಿರುವೆ. ಸಕ್ಕರೆಯ ಸವಿ ಮಾತಿಗೆ ಸಕ್ಕರೆ ಎಂಬ ಸಕ್ಕರೆಯ ಸವಿಯ ನಾಲ್ಕಕ್ಷರಕ್ಕಾಗಿ ಶಿಕ್ಷಣವೆಂಬ ವೃಕ್ಷವನ್ನಿಟ್ಟು ಜ್ಞಾನ ಚಕ್ಷುವನ್ನ ಜಾಗೃತಗೊಳಿಸಲು ಕರುಣಾಮೃತದ ಅಕ್ಷಯ ಪಾತ್ರೆಯನ್ನ ಕೈಗಿತ್ತು ಬಯಸಿ ಬಂದ ನರನಿಗೆ ಶಿವ ದೀಕ್ಷೆಯನ್ನ ನೀಡುವುದರ ಜೊತೆಗೆ ಜ್ಞಾನದ ಭಿಕ್ಷೆಯನ್ನ ದಯಪಾಲಿಸಿದ ಶಿಕ್ಷಣದ ಪ್ರೇಮಿ ಅಕ್ಷರ ಲೋಕದ ಸಂತ ಮಾತೃ ಹೃದಯದ ಮಹಾಂತ ಲಿಂಗೈಕ್ಯ ಬಿಜ್ಜರಗಿಯ ಸಂಪತ್ತು ಶ್ರೀ ಸಿದ್ದೇಶ್ವರ ಗುರುವೇ, ನಿಮಗೆ ಕೋಟಿ ನಮನಗಳು ಗುರುದೇವ. ಅಣು ನಾನು ಗುಣನಿಧಿ ನೀವು, ನಿಮ್ಮ ಜ್ಞಾನ ಮತ್ತು ಧ್ಯಾನದ ತೃಣ ನಾನು. ಈಶನೂ ನೀವು, ನಿಮ್ಮ ದಾಸನೂ ನಾನು. ಶಿಶು ಎಂದು ಸಲಹಯ್ಯ ನನ್ನನು. ಶ್ರೀ ಸಿದ್ದೇಶ್ವರ ಗುರುವೇ, ನಿಮಗೆ ಕೋಟಿ ನಮನಗಳು. ಅನುಭವದೋಳ್ ಅಲ್ಲಮರಂತೆ, ಭಕ್ತಿಯೋಳ್ ಬಸವಣ್ಣನಂತೆ, ತ್ಯಾಗದೋಳ್ ಅಕ್ಕ ಮಹಾದೇವಿಯಂತೆ, ನೀತಿಯೋಳ್ ಆಚಾರ್ಯ ಚಾಣಕ್ಯರಂತೆ ಬಾಳಿ ಅರಿವಿನ ಹಣತೆಯನ್ನ ಬೆಳಗಿ ಭವ್ಯ ಭಾರತ ದೇಶದ ಘನತೆಯನ್ನು ಹೆಚ್ಚಿಸಿದ ಪರಮ ಶ್ರೇಷ್ಠರು ಶ್ರೀ ಸಿದ್ದೇಶ್ವರ ಶ್ರೀಗಳು. ಗುರುವಾಕ್ಯ ಪರಿಪಾಲನೆಗೆ ಏಕಲವ್ಯನೆಂಬ ಹೆಸರಾದರೆ ಸತ್ಯಕ್ಕೆ ಹರಿಶ್ಚಂದ್ರನೆಂಬ ಹೆಸರು. ಪಿತೃವಾಕ್ಯ ಪರಿಪಾಲನೆಗೆ ಶ್ರೀರಾಮನೆಂಬ ಹೆಸರಾದರೆ ಶಿವಭಕ್ತಿಗೆ ರಾವಣನೆಂಬ ಹೆಸರು. ದಾನಕ್ಕೆ ಕರ್ಣನೆಂಬ ಹೆಸರಾದರೆ ಜ್ಞಾನಕ್ಕೆ ಜ್ಞಾನ ಯೋಗಾಶ್ರಮದ ಜ್ಞಾನನಿಧಿ ಶ್ರೀ ಸಿದ್ದೇಶ್ವರ ಶ್ರೀಗಳೆಂಬ ಹೆಸರು. ಪರಮ ಪೂಜ್ಯರ ಪ್ರವಚನದ ಮಧುರವಾಣಿ ಭೂಲೋಕದ ಸುದೆಯಂತೆ, ಪ್ರವಚನದ ಸಾರವೇ ಕರ್ಣ ಪ್ರಸಾದ, ಪೂಜ್ಯರ ದರ್ಶನವೇ ದೃಷ್ಟಿ ಪ್ರಸಾದ. ಪರಮ ಪೂಜ್ಯರು ರಚಿಸಿದ ಅನುಭವ ಗ್ರಂಥಗಳ ಸಾರವೇ ಈ ಜ್ಞಾನ ಪ್ರಸಾದ. ಅವರ ನೆನಪು ಮಾತ್ರ ಎಂದೆಂದಿಗೂ ಭಾವ ಪ್ರಸಾದ. ಹೇ ಕಾರುಣ್ಯವಾರಿಧಿ ಗುರುದೇವ, ನಿಮ್ಮನ್ನು ಕಾಣದ ಈ ವ್ಯಕ್ತ ರೂಪ ಕಾಮಧೇನುವಿನಿಂದ ತಪ್ಪಿಸಿಕೊಂಡ ಕರುವಿನಂತೆ ಅಂಬಾ ಎಂದು ಕೂಗಿ ಕೂಗಿ ಕರೆಯುತ್ತಿದೆ ಈ ನನ್ನ ಮನ. ನೀ ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ನೀ ಪಡುವಣದ ತಂಗಾಳಿಯ ತಂಪಿನಂತೆ ನನ್ನ ಮನಕ್ಕೆ ಮೊದವ ನೀಡು ಬಾ. ನಗುಮೊಗದ ಮಂದಾರವೇ, ನೀ ಬೇಗ ಬಾ, ನೀ ಬೇಗ ಬಾ. ಜನನಿ ಜನ್ಮ ಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ. ಅಂದ್ರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ರೈತ, ಈ ರೈತ ಅನ್ನೋ ಎರಡಕ್ಷರದ ಹಿಂದೆ ಅದೆಷ್ಟೋ ಆಸೆಗಳ ಜೀವಂತ ಸಮಾಧಿ ಅಡಗಿದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಅಂದ್ರೆ ಕೃಷಿ ಕಾಯಕವ ನಂಬಿದರೆ ಅದು ಯಾವತ್ತೂ ಕೈ ಬಿಡುವುದಿಲ್ಲ. ಕೃಷಿ ಕಾಯಕವ ಮಾಡುವವನ ಸದ್ಭಕ್ತನ ಪಾದ ತೋರಿಸಿ ಬದುಕಿಸಯ್ಯ. ರೈತನ ತನು ಶುದ್ಧ, ರೈತನ ಮನ ಶುದ್ಧ. ರೈತನ ತನು ಶುದ್ಧ, ರೈತನ ಮನ ಶುದ್ಧ. ಈ ರೈತನ ಭಾವ ಎಂದೆಂದಿಗೂ ಪರಿಶುದ್ಧ. ಆದರೆ ಈ ರಾಜಕಾರಣಿಗಳ ಕೈಗೆ ಸಿಕ್ಕು
ರೈತ ವಿಲನೆ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆ ರಾಜಕಾರಣಿಗಳಿಗೇನು ಗೊತ್ತು ಈ ರೈತನ ತಾಕತ್ತು? ಏ ರಾಜಕಾರಣಿ, ಈ ರೈತ ಸಿಡಿದೆದ್ದರೆ ಗುರ್ಲಾಪುರದಂತಹ 100 ಸ್ಟ್ರೈಕ್ಗಳು ಒಂದೇ ಬಾರಿಗೆ ಆ ನಿಮ್ಮ ವಿಧಾನಸೌಧದ ಮುಂದೆ ಮಾಡುವಂತಹ ತಾಕತ್ತು ಇರೋದು ಈ ಹಸಿರು ಸೇನೆಯ ರಾಜ ರೈತನಿಗೆ ಮಾತ್ರ ಇರೋದು. ಏ ರಾಜಕಾರಣಿ, ನಿನಗೂ ನನಗೂ ವ್ಯತ್ಯಾಸ ಇಷ್ಟೇ. ನೀನು ಲೂಟಿ ಮಾಡಿ ಬದುಕ್ತೀಯ, ನಾವು ನಾಟಿ ಮಾಡಿ ಬದುಕ್ತೇವೆ. ಏ ರಾಜಕಾರಣಿ, ನೀ MLA ಆಗಿರಬಹುದು, MP ಆಗಿರಬಹುದು, ಮಂತ್ರಿನೇ ಆಗಿರಬಹುದು, ಮುಖ್ಯಮಂತ್ರಿನೇ ಆಗಿರಬಹುದು. ಆದರೆ ಈ ರೈತ ಬೆಳೆದ ಅನ್ನ ತಿನ್ನುವುದಕ್ಕೆ ನೀನು ತಲೆ ಬಾಗಿಸಲೇಬೇಕು. ತುತ್ತು ಅನ್ನ ತಿನ್ನುವ ಮುನ್ನ ನೆನೆಯೋ ಈ ಅನ್ನದಾತನನ್ನ. ಕುವೆಂಪು ಅವರು ಒಂದು ಮಾತನ್ನ ಹೇಳಿದ್ದಾರೆ, ರಾಜ್ಯಗಳಲ್ಲಿ ಎಲ್ಲಿ ರಾಜ್ಯಗಳು ಉದಿಸಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಭೂಮಿ ಮೇಲೆ ಸಾಕಷ್ಟು ಜಾತಿಗಳಿವೆ, ಸಾಕಷ್ಟು ಧರ್ಮಗಳಿವೆ. ಅವು ಎಲ್ಲವೂ ಕೇವಲ ಸರ್ಕಾರಿ ನೌಕರಿಯಿಂದ ಮಾತ್ರ ಅವಲಂಬಿತವಾಗಿಲ್ಲ. ಸರ್ಕಾರಿ ನೌಕರಿ ಇವತ್ತೇ ಬಂದ್ ಮಾಡಬಹುದು. ಒಂದು ವೇಳೆ ರೈತ ಬೀಜ ಬಿತ್ತದೇ ಇದ್ರೆ ಭೂಮಿನೇ ಅಲ್ಲೋಳ ಕಲ್ಲೋಳವಾಗುತ್ತದೆ. ಈ ರೈತನ್ನ ಅಷ್ಟು ಹಗರು ತಿಳಿಬೇಡ್ರಿ. ರೈತ ದೇಶದ ಉಸಿರು, ರೈತ ರಾಷ್ಟ್ರದ ಉಸಿರು, ರೈತ ಈ ದೇಶದ ರಕ್ತ. ಅಂದಹಾಗೆ ಇಂದು ನಮ್ಮ ಮನೆಯಲ್ಲಿ ಮಂಗಳ ಗೌರಿಯ ಪೂಜೆ ಇದೆ. ಪೂಜಾ ಸಮಯವಾಯಿತು, ಬರ್ತೀವಿ.